11 ಮೊದಲ ಎಪಿಸೋಡ್ನಿಂದಲೂ 13ನೇ ವಾರದ ಎಪಿಸೋಡ್ವರೆಗೂ ಜನರು ಮಿಸ್ ಮಾಡದೆ ನೋಡ್ತಿದ್ದಾರೆ. ಯಾಕಂದರೆ ಬಿಗ್ ಬಾಸ್ ಅಂದ್ರೇ ಹಾಗೆ, ಒಂದಿಷ್ಟು ಖುಷಿ, ಫೈಟ್, ಎಂಟರ್ಟೈನ್ಮೆಂಟ್, ಒಂದಷ್ಟು ನೋವು ಎಲ್ಲವೂ ಇರುತ್ತವೆ. ಲೈಫ್ನಲ್ಲಿ ಏನಾದರೂ ಚೇಂಜ್ ಓವರ್ ಬೇಕು ಅಂತ ಬಂದಿರೋ ಸ್ಪರ್ಧಿಗಳಿಗೆ ಲೈಫ್ ಏನು ಅಂತ ಹೇಳಿಕೊಡ್ತಿದೆ ಬಿಗ್ ಬಾಸ್. ಬಿಗ್ ಬಾಸ್ ಭಾರತೀಯ ಕನ್ನಡ ಭಾಷೆಯ ಟೆಲಿವಿಷನ್ ಗೇಮ್ ಶೋ. ಬಿಗ್ ಬಾಸ್ ಪ್ರೋಗ್ರಾಂ ನೋಡುಗರಿಗೆ ಒಂದು ರೀತಿ ಖುಷಿ ಕೊಟ್ಟರೆ ಮತ್ತೊಂದು ಬಾರಿ ಯಾಕಪ್ಪ ಹೀಗಾಯ್ತು ಅಂತ ತಲೆ ಕೆಡಿಸಿಕೊಳ್ತಾರೆ. ಅಷ್ಟರ ಮಟ್ಟಿಗೆ ಬಿಗ್ ಬಾಸ್ ಎಪಿಸೋಡ್ನಲ್ಲಿ ಜನ ಮುಳುಗಿ ಹೋಗಿರ್ತಾರೆ. ಯಾವ್ಯಾವ ಸ್ಪರ್ಧಿಗಳಿಗೆ ಯಾವೆಲ್ಲ ಟಫ್ ಟಾಸ್ಕ್ ಇರುತ್ತವೆ, ಹೇಗೆಲ್ಲ ಆಟ ಆಡ್ತಾರೆ, ಯಾರ್ಯಾರು ಎಲಿಮಿನೇಟ್ ಆಗ್ತಾರೆ, ಯಾರು ಸೇಫ್ ಆಗ್ತಾರೆ, ಆ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ, ಬಿಗ್ ಬಾಸ್ ಕ್ಯಾಪ್ಟನ್ಸಿ ಪಟ್ಟ ಯಾರಿಗೆ, ಕಳಪೆ ಪಟ್ಟ ಯಾರಿಗೆ ಅನ್ನೋದೇ ಒಂದು ರೀತಿ ಇಂಟ್ರೆಸ್ಟಿಂಗ್. ಹೀಗೆ ದಿನೇ ದಿನೇ ಸಾಕಷ್ಟು ವಿಷಯಗಳು ಬಿಗ್ ಬಾಸ್ ಮನೋರಂಜನೆ ಕೊಡ್ತಾನೆ ಇದೆ. ಕಿಚ್ಚ ಸುದೀಪ್ ಬಿಗ್ ಬಾಸ್ 13ನೇ ವಾರದ ಪಂಚಾಯಿತಿ ನಡೆಸಿದ್ರು. ಕ್ಯಾಪ್ಟನ್ಸಿ ಟಾಸ್ಕ್ ವೇಳೆ ಕೆಲವೊಂದಷ್ಟು ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು. ಬಾದ್ಶಾ ಆ ಗೊಂದಲಗಳಿಗೆ ಬ್ರೇಕ್ ಹಾಕಿದ್ರು. ಯಾರದ್ದು ತಪ್ಪು ಎಂದು ಕಿಚ್ಚ ಅರ್ಥ ಮಾಡಿಸಿದ್ರು. ಈ ವೀಕ್ ಭವ್ಯ ಗೌಡ, ರಜತ್ ಬಿಟ್ಟು ಉಳಿದ 8 ಜನ ನಾಮಿನೇಟ್ ಆಗಿದ್ರು. ಗೌತಮಿ ಜಾಧವ್, ಮೋಕ್ಷಿತಾ, ಉಗ್ರಂ ಮಂಜು, ಧನ್ರಾಜ್, ಹನುಮಂತು, ತ್ರಿವಿಕ್ರಮ್, ಐಶ್ವರ್ಯ ನಾಮಿನೇಟ್ ಆಗಿದ್ರು. ಧನ್ರಾಜ್ ಮತ್ತು ಹನುಮಂತು ಕೊನೆಗೂ ಸೇಫ್ ಆದರು. ನೆಕ್ಸ್ಟ್ ತ್ರಿವಿಕ್ರಮ್, ಉಗ್ರಂ ಮಂಜು, ಗೌತಮಿ, ಮೋಕ್ಷಿತಾ ಸೇಫ್ ಆದರು. ಕೊನೆಗೆ ಅತಿ ಕಡಿಮೆ ಓಟ್ ಪಡೆದು ಚೈತ್ರ ಮತ್ತೆ ಎಲಿಮಿನೇಷನ್ ಬಂದರು. ಅಂದಾಗೆ ಈ ಬಾರಿ 13ನೇ ವಾರದ ಬಿಗ್ ಬಾಸ್ನಲ್ಲಿ ಎಲಿಮಿನೇಷನ್ನಲ್ಲಿ ಸಿಕ್ಕಾಪಟ್ಟೆ ಫೈಟ್ ಕೊಟ್ಟ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗ್ತಾರಾ ಅನ್ನೋದು ಬಿಗ್ ಮಂದಿಗೆ ಶಾಕ್ ಕೊಟ್ಟಿದೆ. ಇವರ ಅತಿಯಾದ ಕೋಪ ಜಗಳವೇ ಇವರಿಗೆ ಮುಳುವಾಯ್ತಾ ಅಂತ ಜನರು ಮಾತನಾಡಿಕೊಳ್ತಿದ್ದಾರೆ. ಬಿಗ್ ಮಂದಿಗೆ ಒಂದು ರೀತಿ ಶಾಕಿಂಗ್ ನ್ಯೂಸ್ ಅಂದ್ರೂ ತಪ್ಪಾಗೋಲ್ಲ. ಯಾಕಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ಐಶ್ವರ್ಯ ಸಿಂಧೋಗಿ ಮನೆಯಿಂದ ಎಲಿಮಿನೇಟ್ ಆಗ್ತಾರಾ ಅನ್ನೋದು ಬಿಗ್ ಮಂದಿಗೆ ಬೇಸರದ ಸಂಗತಿ. ಎಲಿಮಿನೇಷನ್ ರೌಂಡ್ನಲ್ಲಿ ಐಶ್ವರ್ಯ ಸಿಂಧೋಗಿ ಹೆಸರು ಬಂದಿರೋದು ಬಿಗ್ ಮಂದಿಗೆಲ್ಲ ಶಾಕಿಂಗ್ ನ್ಯೂಸ್. ಐಶ್ವರ್ಯ ಬಗ್ಗೆ ಹೇಳೋದಾದ್ರೆ ಆಕೆ ನೇರ ವ್ಯಕ್ತಿತ್ವ, ಏನೇ ಇದ್ರೂ ಸ್ಟ್ರೈಟ್ ಆಗಿನೇ ಹೇಳುವ ಹುಡುಗಿ. ನಾಗಿನಿ 2, ತನಿಷಾ, ಮಂಗಳಗೌರಿ ಮದುವೆ, ನಮ್ಮ ಲಚ್ಚಿ ಸೀರಿಯಲ್ಗಳಲ್ಲಿ ನಟಿಸಿದ್ರು. ಈ ಧಾರಾವಾಹಿಗಳಲ್ಲಿ ನಟನೆಯಿಂದಲೇ ಫೇಮಸ್ ಕೂಡ ಆದ್ರು. ಐಶ್ವರ್ಯ ಬ್ಯೂಟಿ ನೋಡಿ ಪಟ್ಟೆ ಹೈಕ್ಲು ಫುಲ್ ಫಿದಾ ಆದ್ರು. ಆದ್ರೆ ಇತ್ತೀಚೆಗೆ ಬಿಗ್ ಮನಿಯಲ್ಲಿ ಐಶ್ವರ್ಯ ಸಾಕಷ್ಟು ವಿವಾದಗಳನ್ನ ಮಾಡಿಕೊಂಡಿದ್ರು. ಐಶ್ವರ್ಯ ಮನೆಯಿಂದ ಹೊರ ಬರ್ತಾರ ಅನ್ನೋ ಪ್ರಶ್ನೆ ಬಿಗ್ ಮಂದಿಗೆ ಕಾಡ್ತಿದೆ. ಒಟ್ನಲ್ಲಿ ಐಶ್ವರ್ಯ ಇತ್ತೀಚೆಗೆ ಮಾತಿಗೂ ಜಗಳ ಮಾಡಿ ಟಾರ್ಗೆಟ್ ನಾಮಿನೇಷನ್ ಬಗ್ಗೆ ಮಾತನಾಡಿ ತಾವೇ ಟಾರ್ಗೆಟ್ ಆದ್ರ ಅನ್ನೋದೇ ನೋಡುಗರ ಅಭಿಪ್ರಾಯ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ BN TV. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.